ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಊರಿಗೆ ಬಂದ್ವಿ, ಹೇಳಿದ್ನಲ್ಲ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಬಾವಿಲಿ ಎಂತ ಹೂಳು ತಗ್ಸೋದು ಅಂತಲ್ಲ, ಹಂಗೆ ಮಾಡ್ತಾಯಿದ್ದೀವಿ. ಏನು ಮಾಡ್ತಿರೋದಣ್ಣ? ಅದೇ ಏನು ಉಸಿರಾಡಕ್ಕೆ ಒಳಗಡೆಗೆ? ಹಾಂ 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 ಹಾಂ. ಇದೆಯಾ ಹಲಸಿನ ಸೊಪ್ಪ? ಅದೇ ಒಳಗಡೆ ಎಲ್ಲ ಸ್ವಲ್ಪ ಆಕ್ಸಿಜನ್ ಸಪ್ಲೈ ಇರೋದಕ್ಕೋಸ್ಕರ ಈ ಹಲಸಿನ ಮರದ ಸೊಪ್ಪು ಫುಲ್ ಗುಂಚಲು ಕಟ್ಟಿ ಮೇಲೆ ಕಡೆ ಲಿಫ್ಟ್ ಮಾಡ್ತಿಲ್ಲ, ಅಂದರೆ ಆಕ್ಸಿಜನ್ ಕಟ್ ಆಫ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಮೇಲೆ ತಗೊಂಡು ಅಳಿಕೆ ಹಾಕುತ್ತೆ ಹೊರಗಡೆ ಇರೋ ಇದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ. ಹಂಗೆ ಇದು ಮೋಟ್ರ್ ಇರೋದ್ರಿಂದ ಕೈಲೇ ನೀರು ಎಳಿತಾರಲ್ಲ ಕೊಟ್ಪಂದಲ್ಲಿ, ಅದರಲ್ಲಿ ಮೇಲೆ ಕೆಡೆ ಆಗ್ತಾ ಇರುತ್ತೆ. ಇದು ಮೋಟ್ರ್ ಇರೋದ್ರಿಂದ ಏರ್ ಪಾಸ್ ಆಗಲ್ಲ. ನಿಮ್ಮ ಹೆಸರಣ್ಣ? ದೇವರಾಜ್ ಅಂತ. ಅದೇ ನೀವು ಬಾವಿನೂ ಮಾಡ್ತೀರಾ? ನಿಮ್ಮ ನಂಬರ್ ಹೇಳ್ಬಿಡಿ. ಹಂಗೆ 8453 9829 ಓಕೆ. ಸಕಲೇಶ್ಪುರ ಸುತ್ತಮುತ್ತ ಹೊರಗಡೆನೆಲ್ಲ ಹೋಗಿ ಮಾಡ್ಕೊಡ್ತೀರಾ? ಸಕಲೇಶ್ಪುರ ಸುತ್ತಮುತ್ತ ಹಾಗೆ ಹೊರಗಡೆ ಎಲ್ಲೇ ಏನಾದರೂ ಬಾವಿ ಕೆಲಸ ಇತ್ತು ಅಂದರೆ ಬಾವಿ, ಹೊಸ ಬಾವಿ ಮಾಡೋದೆಲ್ಲ ಮಾಡಿಕೊಡ್ತಾರೆ. ಇವ್ರು ನಮ್ಮೂರವರೇ. ಓಕೆ, ಯೂಟ್ಯೂಬಲ್ಲಿ ಹಾಕಿರ್ತೀನಿ ಅಣ್ಣ, ಫೋನ್ ಮಾಡಿದ್ರೆ ನೋಡ ಮಾಡಿ ನೋಡಿ. ಇದೆಲ್ಲ ಟೆಕ್ನಿಕ್ ಗೊತ್ತೇ ಇರಲಿಲ್ಲ, ಈ ಥರನೂ ಮಾಡ್ತಾರೆ ಅಂತ. ಮತ್ತು ಕೆಲವರು ಬೆಂಕಿ ಕಚ್ಚಿಬಿಟ್ಟು ಹಾಕ್ತಾರೆ ಒಳಗಡೆ, ಅದು ಚೆಕ್ ಮಾಡೋಕ್ಕಷ್ಟೇ ಆಕ್ಸಿಜನ್ ಇದೆಯಲ್ಲ ಅಂತ. ಆಕ್ಸಿಜನ್ ಇದ್ದರೆ ಉರಿಯುತ್ತೆ, ಇಲ್ಲ ಅಂದರೆ ಆರೋಗುತ್ತೆ. ಸುಮಾರು ಮೇಲಿತ್ತಲ್ಲಣ್ಣ, 4-5 ರಿಂಗ್ ಮೇಲಿದೆ ಮೋಟ್ರ್. ಇನ್ನೂ ಇಳಿಸ್ಬೇಕು ಎಳಿಕೆ. ನೀವು ಮೇಲ್ಕೆ ಎತ್ತಿದ್ದಾ? ನೋಡಿ, ಇಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್ ಶಾರ್ಟೇಜ್ ಆಗ್ತದೆ. ಹಾಂ ಹೌದು, ಬಾವಿ ತೆಗಿ. ಕರೆಂಟ್ ತಂತಿದ್ದ ಕೇಬಲ್ ಹಾಕಿದ್ರು ಮೋಟ್ರಿಗೆ, ಕಲೆಕ್ಷನ್ ಎಲ್ಲ ತೆಗ್ದಾರೆ. ನಾನು ಕಡೆ ಇಟ್ಕೊಂಡು ಹೇಳ್ಕೊಡ್ತೀವಿ. ಅರ್ಧ ಬಾವಿ ಮೋಟ್ರ್ ಬಂದಿದೆ, ಕರೆಂಟ್ ಕಲೆಕ್ಷನ್ ತೆಗೆದು ತಂದೆ ಹಾಕ್ಬಿಟ್ಟು ನಾನು ಮೋಟ್ರ್ ಕರೆಂಟ್ ಇರಲ್ಲ. ಇದುವೇ ತೆಗ್ದು ನಿಮ್ಮ ಮೇಲೆ ಹಾಕಿರೋದು, ಕರೆಂಟ್ ಅರ್ಥ ಆಗಿರೋದು. ನಮ್ಮ ದೇಶ ಇತ್ತು, ಕೈ ಬಿಟ್ಟು ಮೋಟ್ರ್. ಎಲ್ಲ ಫುಲ್ ಸುತ್ತ ಕೆಸರಾಗಿದೆ. ಆ ಕೆಸರೆಲ್ಲ ಕ್ಲಿಯರ್ ಮಾಡಬೇಕು, ಇಲ್ಲಾಂದ್ರೆ ಉಸಿರು ಕಟ್ಬಿಡುತ್ತೆ ಅಂತದು. ಅದಕ್ಕೋಸ್ಕರ ಈ ಥರ ನಾವು ಗ್ರಿಲ್ಸ್ ಹಾಕ್ಸಿರೋದ್ರಿಂದ ಒಂದು ಸ್ವಲ್ಪ ಹೋಲ್ ಚಿಕ್ಕದಾಯ್ತದು. ಓಹ್, ಈ ಮೂತಿಗೆ ಬೆಳೀತಾನೆ ಕೆಸರು. ನೋಡಿ ಹೆಂಗಿದೆ, ಪಾಯಸ ಥರ ಆಗ್ಬಿಟ್ಟಿದೆ. ಸುಮ್ಮನೆ ನಾವೇನೋ ವಿತೌಟ್ ಟೆಕ್ನಿಕ್ ಇಲ್ಲದೆ ಏನಾರು ಮಾಡಕ್ ಹೋಗ್ಬಿಟ್ರೆ ಏನೇನೋ ಎಡವಟ್ಟಾಗ್ಬಿಡ್ತವೆ. ಹಂಗೆ ಅದನ್ನ ಯಾರು ಅಂತಾರೆ, ಅವ್ರು ಮಾತ್ರ ಮಾಡಕ್ ಸಾಧ್ಯ ಆ ಥರ. ಈಗ ಗುದ್ಲಿ ಇದೆಲ್ಲ ಕೆಳಗಡೆ ಬಿಡ್ತಿದ್ದಾರೆ. ನೋಡಿಬಿಡ್ಬೇಕು ಅಲ್ಲಿ ಮೋಟ್ರಿಗೆ ಬಡಿಗೆ. ನೀವು ಬರೀ ಬಾವಿ ಕೆಲಸ ಮಾಡೋದಣ್ಣ? ಬೇರೆ ಏನೇನ್ ಮಾಡ್ತೀರಾ? ಏನ್ ಬೇಕು ಹೇಳಿ ಕೆಲಸ. ಹಂಗೆ ತೋಟದ ಕೆಲಸ ಪ್ರತಿಯೊಂದನ್ನ. ಓಕೆ, ಆಲ್ರೌಂಡರ್. ಊರ್ ಕಡೆ ಒಂದಿದ್ರೆ ಆಗಲ್ಲ, ಎಲ್ಲಾನು ಮಾಡ್ಬೇಕಾಯ್ತದೆ. ಆಯ್ತು, ಪ್ಲಾಸ್ಟಿಕ್
ಅದು ತಲೆ ಮೇಲೆ ಕೆಸರು ಬೀಳದಿರಕ್ಕ ಇಲ್ಲಾಂದ್ರೆ ಉಳಿತೀವ. ಅದೇ ಗಚ್ಚೆ ಬೀಳುತ್ತೆ ಹಾ ಹೆಸರು. ಇಲ್ಲ ಇಳಿಲಯ್ಯ. ಮರ ಗಟ್ಟಿ ಇದಲ್ಲ ಅಣ್ಣ ಅದು ಯಾವ್ದಿದ ಇದು ಕಟ್ಕೊಂಡು ಕೂತ್ಕೊಳ್ಳಕ್ಕೆ ನಿಮ್ಮ ಆನೆ ಎಳಿ ಹಗ್ಗ. ಹಾ? ಆನೆ ಎಳಿಬೋದು. ಇಲ್ಲಿ ಜಾಡ್ರಿ ಬಂದಿದ್ರೆ ಭಾರಿ ಸುಲಭ ಆಗೋದು. ಹ್ಮ್ ಇಲ್ಲೇನು ಅಂದ್ರೆ ಬಕೆಟ್ ಏನಾರು ಇದಕ್ಕೆ ತಡೆದು ಹೌದು ಮತ್ತೆ ಪಲ್ಟಿ ಹೊಡೆದ್ ಬಿಡ್ತಾವ ಪಲ್ಟಿ ಎಲ್ಲ ಕೊಂಡೆ ಕಟ್ಟುತ್ತವೆ. ಹೌದಾ ಹುಷಾರಣ್ಣ ಹಗ್ಗ ಕಾಪಾಡಪ್ಪ ಹಗ್ಗ ಗೊತ್ತಾ? ಒಂಚೂರು ಲೂಸ್ ಬಿಡಕ್ಕಿಲ್ಲ ಬಡಿಗೆ. ಹಗ್ಗ ಲೂಸ್ ಬಿಡ. ರಾಜ ನೀನು ಅಲ್ಲಿಗೆ ಹೋಗೋ ಬಗ್ಗೆ ಅವ್ರಿಗೆ ಬಂದ್ಬಿಟ್ಟು ಹಾಕಿಲ್ಲ. ಇದು ಹಗ್ಗ ಇಟ್ಕೋಬೇಕು. ಇಲ್ಲೇ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಸೀಸ್ಬಿಡು. ನಿಧಾನ ಬನ್ನಿಯ್ಯ, ನಾನು ಹೇಳ್ತೇನೆ ರಾಜ. ಬರ್ಲೆ ನಿಧಾನ ನಿಧಾನ ಬರ್ಬೇಕು. ನಿಧಾನ ಬರ್ಬೇಕು. ಬರ್ಲೆ ನಿಧಾನ ನಿಧಾನ ಕಾಲು ಬಿಚ್ಚಿಗೆ ಬಿಡಿ. ನಿಧಾನ ಬಿಡಿ. ನಿಧಾನ 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 ಮೋಟ್ರ್ ಹಿಂದ್ಗಡೆ ಬೆನ್ನಿಗೆ ಗೊತ್ತಾಯ್ತು. ಅದಕ್ಕೆ ನಿಧಾನ 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 ನಿಧಾನ. ನಿಮಿಷ ಹೇಳ್ಕೊಳ್ಳಿ. ಹಾ ಎಲ್ಲ ಮನೆಗೆ ಹೋಗಿ. ಬಡಿಗೆ ಹೇಳ್ಕೊಳ್ಳಿ. ರೀಚ್ ಆಯ್ತು, ಎಲ್ಲ ಮನೆಗೆ ಹೋಗಿ. ಹಿಂದಕ್ಕೆ ಹೋದ್ರೆ ಮನೆಗೆ ಎಲ್ಲ ಹೋಗ್ಬೇಕು ಬಿಚ್ಕೊಳ್ಳಿ. ಇದು ಹಾ ಬಕೆಟ್ ಕಟ್ಟಿ ಓಡೆ 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 ಓಡೆ. ರಾಜ ಹಾ ಒಂದು ಪಾಟಿಸ್ತಾ. ಪಾಟಿ ಒಂದು ಅಮ್ಮ ಮಮ್ಮಿ ಮಮ್ಮಿ ಅಮ್ಮ ಅರ್ಜೆಂಟ್ ಏನಿಲ್ಲ.